ಪ್ರೈಸ್ ದ ಲಾರ್ಡ್, ಹಾಲೆಲೂಯ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಕರ್ತನ ಅತಿ ಪವಿತ್ರವಾದ ನಾಮಕ್ಕೆ ಮಹಿಮೆಯುಂಟಾಗಲಿ. 2025 ಇಸುವೆ ಜೂನ್ ತಿಂಗಳು 19ನೇ ತಾರೀಕು ಗುರುವಾರ ಬೆಳಗ್ಗೆ ಕರ್ತನ ಪವಿತ್ರವಾದ ಪಾದ ಸಮ್ಮುಖದಲ್ಲಿ ನಾವೆಲ್ಲರೂ ಕೂಡಿ ಬಂದು ಕರ್ತನೆ ಸ್ತುತಿಸಿ ಕೊಂಡಾಡುವುದಕ್ಕಾಗಿ ದೇವರು ನಮ್ಮ ಜೀವಮಾನದಲ್ಲಿ ಕೊಟ್ಟಿರುವ ಒಳ್ಳೆಯ ಅವಕಾಶಕ್ಕಾಗಿ ಸ್ತೋತ್ರ. ಹೋದ ರಾತ್ರಿಯಲ್ಲಿ ಹಗಲಿಯಲ್ಲಿ ಎಲ್ಲ ಕರ್ತರು ನಮ್ಮನ್ನು ಕಾಯ್ದು ಕಾಪಾಡಿದಕ್ಕಾಗಿ ದೇವರನ್ನು ಸ್ತುತಿಸುತ್ತೇನೆ. ಸುಖಕರವಾದ ನಿದ್ರೆ ಕೊಟ್ಟರು, ಆರೋಗ್ಯ ಕೊಟ್ಟರು, ಬೆಳಗ್ಗೆ ಜಾವದಲ್ಲಿ ಎದ್ದೋಳೋದಕ್ಕಾಗಿ ಕೃಪೆ ನೀಡಿದರು. ಈ ದಿನವೆಲ್ಲ ನಮ್ಮ ಬಲಂಗೈಯನ್ನು ಹಿಡಿದು ಜಯದಿಂದ ನಮ್ಮನ್ನು ನಡೆಸುವ ಕರ್ತನಿಗೆ ನಾವು ಸ್ತುತಿಯು, ಸ್ತೋತ್ರವು, ಗಣವು, ಮಾನವು, ಮಹಿಮೆಯು ಸಲ್ಲಿಸೋಣ. ತನು ಮನದಿಂದ ಆತನ ನಾಮವನ್ನು ಸ್ತುತಿಸಿ ಕೊಂಡಾಡೋಣ. ಆಮೇಲೆ ಅಲ್ಪದ ಸೃಷ್ಟಿಕರ್ತನಿಗೆ ಮಹಿಮೆಗಳು ಸಲ್ಲಿಸುವ. 47ನೇ ಕೀರ್ತನದಲ್ಲಿ ಈ ಪ್ರಕಾರ ಬರೆದಿದ್ದಾರೆ: ಸರ್ವ ಜನಾಂಗಗಳಿರ ಆಮೇನ್, ಚಪ್ಪಾಳ ಹೊಡೆಯಿರಿ, ಆರ್ಪಾಡದಿಂದ ದೇವರಿಗೆ ಜಯಧ್ವನಿ ಮಾಡಿರಿ. ಆಮೇನ್. ಪರಾಪರನಾದ ಯೆಹೋವನು ಆಮೇನ್ ಭಯಂಕರನಾಗಿದ್ದಾನೆ. ಆತನು ಮೊದಲಕ್ಕೆಲ್ಲ ಆಮೇನ್ ಅಧಿರಾಜನಾಗಿದ್ದಾನೆ. ಆತನು ಆಮೇನ್ ಯಾಕೋ ವಂಶದವರಾದ ನಮ್ಮನ್ನು ಪ್ರೀತಿಸಿ ನಾವು ಆಮೇನ್ ಅಭಿಮಾನಿಸುವ ಸ್ವಾಸ್ಥ್ಯವನ್ನು ನಿರ್ಣಯಿಸಿಕೊಟ್ಟಿದ್ದಾನೆ. ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ತಂದೆಯಾಗಿರುವ ದೇವರೇ, ಕರ್ತನೆ, ಆಶೀರ್ವದಿಸಲ್ಪಟ್ಟಿರುವ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ದೇವರ ಪವಿತ್ರವಾದ ಪರಿಶುದ್ಧವಾದ ಸಮ್ಮುಖದಲ್ಲಿ ನಾವೆಲ್ಲರೂ ಕೂಡಿ ಬಂದು ಕರ್ತನೆ ಸ್ತುತಿಸಿ ಕೊಂಡಾಡುವುದಕ್ಕಾಗಿ ದೇವರು ಕೊಟ್ಟ ಕೃಪೆಗಾಗಿ ಸ್ತೋತ್ರ. ಹೋದ ರಾತ್ರಿಯಲ್ಲೂ ಹಗಲಲ್ಲೂ ಎಲ್ಲ ನಮ್ಮನ್ನು ಕಾಯ್ದು ಕಾಪಾಡಿದಿ. ನಿಮ್ಮ ಕೃಪೆಯಿಂದ ನಮ್ಮನ್ನು ತುಂಬಿಸಿದೆ. ನಿಮ್ಮ ದಯೆಯು ನಮ್ಮ ಜೀವನದಲ್ಲಿ ಕೊಟ್ಟಿದೆ. ನೀವು ಮಾಡಿದ ಉಪಕಾರಗಳೆಲ್ಲ ನಾವು ನೆನೆಸುತ್ತಾ ನಿಮ್ಮ ನಾಮವನ್ನು ಕೊಂಡಾಡುತ್ತೇನೆ ಸ್ವಾಮಿ. ಕರ್ತಾವೇ, ಆಮೇನ್. ಇವತ್ತು ಅದ್ಭುತಕರವಾದ ಬಿಡುಗಡೆಗಳು, ರೋಗ ಶಾಂತಿಗಳು ಉಂಟಾಗಲಿ. ಶರೀರದ ಅಸ್ವಾಸ್ಥ್ಯಗಳಿಂದ ಪೂರ್ಣ ಬಿಡುಗಡೆಯು ಉಂಟಾಗಲಿ. ಕಣ್ಣೀರುಗಳು ನೀಗಲಿ, ಇಕ್ಕಟ್ಟುಗಳು ನೀಗಲಿ. ಆಮೇಲೆ ಸಾಲ ಭಾರಗಳು ನೀಗಲಿ, ನೋವುಗಳು ನೀಗಲಿ. ಹೋರಾಟಗಳಿಂದ ಬಿಡುಗಡೆಗಳು, ಎಲ್ಲ ಬಂಧನಗಳು ಬಿಚ್ಚಲ್ಪಡಲಿ, ಕೆಟ್ಟುಗಳು ಮುರಿಯಲ್ಪಡಲಿ. ದೇವರೇ, ನೀ ಅದ್ಭುತ ದೇವರು. ನಿಮ್ಮ ಕೈಯಿಂದ ಆಗಾದದು ಯಾವುದೂ ಇಲ್ಲ. ನಿಮ್ಮ ಕೈಯಲ್ಲಿ ಎಲ್ಲ ಸಾಧ್ಯ. ಆಮೇನ್. ನಿಮ್ಮ ನಾಮವು ಮಹಿಮಪಡಲಿ. ಯೇಸುವಿನ ನಾಮದಲ್ಲಿ ಇವತ್ತು ಆಮೇನ್ ಎಲ್ಲ ಆಮೇನ್ ಸಾಲ ಭಾರಗಳು, ಆಮೇನ್ ಇಕ್ಕಟ್ಟುಗಳು ನೀಗಲಿ. ಎಲ್ಲ ಆಮೇನ್ ಮನೆಗಟ್ಟುವ ಎಲ್ಲ ವಿಷಯದಲ್ಲಿಯೂ ಆಮೇನ್ ಬಿಡುಗಡೆಗಳು ಉಂಟಾಗಲಿ. ಪೇಪರ್ಗಳು ಆಮೇನ್ ಯೇಸುವಿನ ನಾಮದಲ್ಲಿ ಮೂವ್ ಆಗಲಿ. ಆಮೇನ್. ಎಲ್ಲ ಆಮೇನ್ ಮಕ್ಕಳನ್ನು ನೆನೆಸಿ ಪ್ರಾರ್ಥನೆ ಮಾಡ್ತೇನೆ. ಮಕ್ಕಳ ಮದುವೆಗಳಿಗಾಗಿ ಪ್ರಾರ್ಥನೆ ಮಾಡ್ತೇನೆ. ತಕ್ಕ ಸಮಯದಲ್ಲಿ ಅವರ ಮದುವೆಗಳು ನಡೆಯುವಂತೆ ಪ್ರಾರ್ಥಿಸುತ್ತೇನೆ. ಕರ್ತಾವೇ, ಆಮೇನ್. ಎಲ್ಲಿ ಆಮೇನ್ ನೋವಿನಿಂದ ಜನರು ಕಷ್ಟಪಡ್ತಾರೋ ಆ ನೋವುಗಳಿಗೆ ಒಂದು ಕೊನೆಯು ಇವತ್ತು ಉಂಟಾಗಲಿ. ಆಮೇನ್. ಕರ್ತನ ಸೇವಕರೇ ಆಧರಿಸು, ಸೇವೆಗಳನ್ನು ಬಲಪಡಿಸು. ಪ್ರಾರ್ಥನೆಗಳಿಗಾಗಿ ಸ್ತೋತ್ರ. ಯೇಸು ಕ್ರಿಸ್ತರ ಮುತ್ತು ನಾಮದಲ್ಲಿ ತಂದೆ, ಕರ್ತರು ನಮ್ಮನ್ನು ಆಶೀರ್ವಾದ ಮಾಡಲಿ. ಇವತ್ತು ಚಿತ್ತಕ್ಕಾಗಿ ಮತ್ತಾಯನ ಸುವಾರ್ತೆ 22ನೇ ಅಧಿಕಾರ 20ನೇ ವಾಕ್ಯ: ನಾನು ನಿಮಗೆ ಆಜ್ಞಾಪಿಸಿದನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ನೋಡ್ರಿ, ನಾನು ಯುಗದ ಸಮಾಪ್ತಿವರೆಗೂ ಎಲ್ಲ ದಿನವೂ ನಿಮ್ಮ ಸಂಗಡ ಇರುತ್ತೇನೆ ಎಂದು ಹೇಳಿದನು. ಪ್ರಿಯರೇ, ಕರ್ತನ ಗ್ರೇಟ್ ಕಮಿಷನಲ್ಲಿ ಕೊನೆಯ ಆಜ್ಞೆಯಲ್ಲಿ
ಕಟ್ಟಲೆಯಲ್ಲಿ ಆಮೇನ್ ನೀವು ಲೋಕದ ಕಟ್ಟಕಡವರೆ ಹೋಗಬೇಕು ಎಂಬುದಾಗಿ ಕರ್ತನು ಹೇಳಿದರು. ಸ್ವರ್ಗದಲ್ಲಿಯೂ ಭೂಮಿಯಲ್ಲೂ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದ್ದಾರೆ ಎಂಬುದಾಗಿ ಹೇಳಿದರು. ನೀವು ಆಮೇಲೆ ಎಲ್ಲ ಕಡೆ ಹೋಗಿ ಸಕಲ ಸೃಷ್ಟಿಗಳನ್ನು ಆಮೇನ್ ನನ್ನ ಶಿಷ್ಯರನ್ನಾಗಿ ಮಾರ್ಪಡಿಸಿ ತಂದೆ ಮಗ ಪವಿತ್ರಾತ್ಮ ಹೆಸರಲ್ಲಿ ಅವರಿಗೆ ದೇಶಸ್ಸನ್ನು ಕೊಡ್ರಿ ಎಂಬುದಾಗಿ ಆಮೇಲೆ ಕರ್ತನು ಹೇಳಿದರು. ಆಮೇಲೆ ಹೇಳಿದರು, ನಾನು ಯುಗದ ಸಮಾಪ್ತಿವರೆಗೂ ಎಲ್ಲ ದಿನವೂ ನಿಮ್ಮ ಸಂಗಡ ಇರುತ್ತೇನೆ ಎಂಬುದಾಗಿ. ಇದು ದೇವರ ಆ ಪ್ರಸನ್ನತೆ, ಆಮೇಲೆ ನಂಬುವ ದೇವರ ಮಕ್ಕಳ ಜೊತೆಯಲ್ಲಿ ಸದಾಕಾಲವೂ ಇರುತ್ತಾರೆ ಎಂಬುದಾಗಿ ಇರುವ ಒಂದು ಸೂಚನೆಯಾಗಿದೆ. ಪ್ರಿಯರೇ, ಕರ್ತನು ಎಂದಿಗೂ ನಮ್ಮನ್ನು ಕೈ ಬಿಡುವುದಿಲ್ಲ, ತೊಲಗುವುದೂ ಇಲ್ಲ. ಹೆಬ್ರಿಯ ಪತ್ರೆ 13ನೇ ಅಧ್ಯಾಯದಲ್ಲಿ ಹಂಗೆ ಬರೆದಿದ್ದಾರೆ. ನಾವು ಒಂದು ಕಾರ್ಯ ಅರ್ಥ ಮಾಡಿಕೊಳ್ಳಬೇಕು. ಮನುಷ್ಯರೆಲ್ಲ ಕಷ್ಟಕಾಲಗಳು ಬರುವಾಗ ದೂರ ಹೋಗ್ತಾರೆ. ಬಂಧು ಜನಗಳು, ಸ್ವಂತ ಜನಗಳು, ಆಮೇಲೆ ಸ್ನೇಹಿತರು ದೂರ ಇರುವಾಗ, ಕಷ್ಟಕಾಲಗಳಲ್ಲಿ ಕರ್ತನ ಪ್ರಸನ್ನತೆಯು ಸಾನ್ನಿಧ್ಯವು ಬಹಳವಾಗಿ ನಮಗೆ ರುಚಿ ತಿಳ್ಕೊಳ್ಳಕ್ಕಾಗುತ್ತದೆ. ಪ್ರಿಯರೇ, ಕಷ್ಟಕಾಲಗಳು ಬರುವಾಗ ನಾವು ನೀ ಬರಿಬೇಕು ಎಂಬುದಾಗಿ ಹೇಳುವುದಕ್ಕಿಂತ ನಮ್ಮ ಜೊತೆಯಲ್ಲಿರುವ ಕರ್ತನಿಗೆ ಸ್ತೋತ್ರ ಹೇಳಿಕೊಂಡು ಅದನ್ನು ತಿಳಿಕೊಳ್ಳುವುದಾಗಿದೆ ಬಿಡುಗಡೆಗೆ ಜಾಸ್ತಿ ಒಳ್ಳೆಯದಾಗಿ ಬರುವುದು. ಹೌದು ಪ್ರಿಯರೇ, ಕರ್ತನ ಮಾತುಗಳು ವಾಕ್ಯ ನಾವು ನಂಬಬೇಕು. ಕೆಲವು ಸಾರಿ ಈ ಪ್ರಯಾಣದಲ್ಲಿ ಕರ್ತನ ನಮ್ಮ ಜೊತೆಲಿ ಇದೆಯಾ ಎಂಬುದಾಗಿ ನಾವು ಯೋಚಿಸ್ತಾ ಇರ್ಬೋದು. ಯಾಕೆಂದರೆ ದೇವರು ನಮ್ಮ ಜೊತೆಲಿ ಇದ್ದರೆ ಈ ಥರ ಕಾರ್ಯಗಳು ನಮ್ಮ ಜೊತೆ ನಡೆಯುವುದಿಲ್ಲ ಎಂಬುದಾಗಿ ನೀವು ಹೇಳಬಹುದು. ಆದರೆ ವಾಕ್ಯವನ್ನು ನಂಬಬೇಕು. ನಾನು ನಿಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ, ದ್ವೇಷಿಸುವುದಿಲ್ಲ, ಯುಗದ ಸಮಾಪ್ತಿವರೆಗೂ ಎಲ್ಲ ದಿನವೂ ನಾನು ನಿಮ್ಮ ಸಂಗಡ ಇರುತ್ತೇನೆ ಎಂಬುದಾಗಿ ಆತನು ಹೇಳುವ ಆ ದೇವರ ಪ್ರೋಮಿಸುಗಳು, ವಾಗ್ದಾನಗಳು ನಾವು ನಂಬಬೇಕು. ಪ್ರಿಯರೇ, ಕ್ರಿಸ್ತಿ ಜೀವನದ ಆಮೇನ್ ಜಯಕರವಾದ ಜೀವನಕ್ಕೆ ಕರ್ತನು ಯಾವಾಗಲೂ ಎಲ್ಲ ಕಾಲವೂ ಆಮೇನ್ ಎಂದ ಸನ್ನಿವೇಶಗಳಲ್ಲಿಯೂ ಆಮೇನ್ ಸಂತೋಷವಾಗಲಿ ದುಃಖವಾಗಲಿ, ಆಮೇನ್ ಮೇಲಾಗಲಿ ಆಮೇನ್ ತಗಿಸುವ ಸಂದರ್ಭಗಳಾಗಲಿ ಎಲ್ಲ ಕಾಲವೂ ಕೈಬಿಡಾದಿರುವ ವ್ಯಕ್ತಿಯಾಗಿ ನಮ್ಮ ಸಂಗಡ ಇರ್ತಾರೆ. ಸಾನ್ನಿಧ್ಯವು ಅನುಭವಿಸಿಕೊಂಡು ನಾವು ಜೀವಿಸಬೇಕು. ಸಾನ್ನಿಧ್ಯವಿಲ್ಲದೆ ನಾವು ಜೀವನ ಮಾಡಬಾರ್ದು. ಮೋಶೆ ಹೇಳಿದ ಪ್ರಕಾರ ನಿಮ್ಮ ಸಮೂಹವು ನಮ್ಮ ಜೊತೆಗೆ ಬರುವುದಿಲ್ಲ ಅಂದರೆ ನಮ್ಮನ್ನು ಕಳಿಸಬಾರ್ದು. ಆ ಫೀಲಿಂಗ್ ಎಲ್ಲ ಸಮಯವೂ ನಮ್ಮ ಜೀವನದಲ್ಲಿ ನಾವು ಉಳಿಸಿಕೊಳ್ಳಬೇಕು. ಹೌದು, ಆತನು ಮಹಿಮೆಯ ಕರ್ತನಾಗಿ ನಮ್ಮ ಒಳಗಡೆ ಇದ್ದಾರೆ. ನಾವು ಆತನಲ್ಲಿ ಬಾಳುತ್ತಾ ಇದ್ದಾರೆ. ಆತನು ನಮ್ಮ ಜೊತೆಯಲ್ಲಿ ಇದ್ದಾರೆ. ಆತನು ಎಂದಿಗೂ ನೀಗಿ ಹೋಗುವುದಿಲ್ಲ. ಈ ವಾಕ್ಯಗಳ ಮೂಲಕವಾಗಿ ದೇವರು ನಮ್ಮ ಒಬ್ಬೊಬ್ಬರನ್ನು ಆಶೀರ್ವಾದ ಮಾಡಲಿ. ನಾವು ಆಕಾಶದ ನಕ್ಷತ್ರಗಳಂತೆಯೂ ಭೂಮಿಯ ಸಮುದ್ರದಲ್ಲಿರುವ ಮರಳಂತೆಯೂ ಹೆಚ್ಚಿಗೆ ಆಗುತ್ತದೆ. ವಿ ಆರ್ ಬ್ಲೆಸ್ಡ್, ವಿ ಆರ್ ರಿಯಲಿ ಬ್ಲೆಸ್ಡ್, ವಿ ಆರ್ ಪರ್ಮನೆಂಟ್ಲಿ ಬ್ಲೆಸ್ಡ್ ಅಂಡ್ ಹೈಲಿ ಫೇವರ್ಡ್. ಮೇ ಗಾಡ್ ಬ್ಲೆಸ್ ಯು.